टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಗೆ ಬಲಿ ಆದಂಥ ಮೃತ ಮಂಜುನಾಥರ ಪಾರ್ಥಿವ ಶರೀರ ಇನ್ನು ಕೆಲವೇ ಗಂಟೆಗಳಲ್ಲಿ ಶಿವಮೊಗ್ಗ ಬರಲಿದೆ. ಈಗಾಗಲೇ ಶಿವಮೊಗ್ಗ ಅವ್ರ ನಿವಾಸದ ವಿಜಯನಗರದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಆರಂಭದಲ್ಲಿ ಶಿವಮೊಗ್ಗದಿಂದ ಈಗ ಆಂಬ್ಯುಲೆನ್ಸ್ ಮೂಲಕವಾಗಿ ಶಿವಮೊಗ್ಗ ವಿಜಯನಗರದ ಇಲ್ಲಿ ಬರುತ್ತೆ ಪಾರ್ಥಿವ ಶರೀರ. ಇದರ ನಂತರ ಮನೆಗೆ ಹೋಗುತ್ತೆ ಪಾರ್ಥಿವ ಶರೀರ. ಮನೆಗೆ ಹೋಗಿ ಅಲ್ಲಿ ಪೂಜಾ ವಿಧಿವಿಧಾನ ಮಾಡಿದ ನಂತರ ಶಿವಮೊಗ್ಗ ವಿಜಯನಗರ ಇದೆ. ಈ ವಿಜಯನಗರದಿಂದ ಇಲ್ಲಿಂದ ಅಂತಿಮ ಯಾತ್ರೆ ಶುರುವಾಗುತ್ತೆ. ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಅಂದರೆ ಈಗ ವಿವಿಧ ಪರ ಸಂಘಟನೆ ಕೂಡ ಈಗಾಗಲೇ ಏನಂದರೆ ಸ್ವಯಂ ಪ್ರೇರಿತ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾವೆ. ಹಾಗಾಗಿ ಇಲ್ಲಿಂದ ಏನು ಮೆರವಣಿಗೆ ಹೋಗುತ್ತೆ ಅಂದರೆ ಅಂತಿಮ ನಮನ ಸಲ್ಲಿಸಲಿಕ್ಕೆ ನೋಡ್ಬೋದು. ಶಿವಮೊಗ್ಗ ಮಹಾನಗರ ಪಾಲಿಕೆ ಕೂಡ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ. ಈ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅಂದರೆ ಏನು ಮೋಕ್ಷವಾಹಿನಿ ಇದೆ, ಈ ಮೋಕ್ಷವಾಹಿನಿಯನ್ನು ಕೂಡ ಈಗಾಗಲೇ ಇಲ್ಲಿ ಏನು ಮೃತ ಮಂಜುನಾಥ ನಿವಾಸ ಇದೆ ಅದರಂಥ ನೇತಾಜಿ ಸರ್ಕಲಲ್ಲಿ ಬಂದು ನಿಲ್ಲಿಸಲಾಗಿದೆ. ಅಂದರೆ ಏನು ಮೋಕ್ಷವಾಹಿನಿ ಇದೆ ಇದರ ಮೂಲಕವಾಗಿ ಕೂಡ ಮಂಜುನಾಥ ಪಾರ್ಥಿವ ಶರೀರ ಇಲ್ಲಿಂದ ಏನು ರೋಟರಿ ಚಿತಾಗಾರ ತೆಗೆದುಕೊಂಡು ಅಂತ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಸಹಜವಾಗಿ ಕೂಡ ಎಲ್ಲರಿಗೂ ನೋವಿದೆ, ಬೇಸರ ಇದೆ, ಮಂಜುನಾಥರನ್ನ ಕಳ್ಕೊಂಡಿದ್ದು ನೋವಿದೆ. ಹಾಗಾಗಿ ಎಲ್ಲರೂ ಕೂಡ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆ ಸೇರುವಂಥ ಜನರಿಗೆ ಕೂಡ ಒಂದು ಅಂತಿಮ ನಮನ ಸಲ್ಲಿಸಲಾಗುತ್ತೆ. ಹಾಗಾಗಿ ಈ ಆಂಬ್ಯುಲೆನ್ಸ್ ಇದೆ, ಈ ಆಂಬ್ಯುಲೆನ್ಸ್ ನೋಡ್ಬೋದು ಯಾವ ರೀತಿಗೆ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಅಂದರೆ ಮಂಜುನಾಥ್ ಅವರನ್ನ ಏನು ಶ್ರದ್ಧಾಂಜಲಿ ಸಲ್ಲಿಸಬೇಕು, ಅವ್ರಿಗೆ ಅಂತಿಮ ನಮನ ಸಲ್ಲಿಸಬೇಕು. ಅದೇ ರೀತಿಯಾಗಿ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಅಂದರೆ ದಾರಿ ಉದ್ದಕ್ಕೂ ಕೂಡ ಮಂಜುನಾಥ್ ಅವರಿಗೆ ಅಂತಿಮ ನಮನ ಸಲ್ಲಿಸಲಾಗ್ತದೆ, ಶ್ರದ್ಧಾಂಜಲಿ ಸಲ್ಲಿಸಲಾಗ್ತದೆ. ಶಿವಮೊಗ್ಗ ನಗರದಲ್ಲೂ ಕೂಡ ಅಂದರೆ ಅವ್ರ ಹುಟ್ಟೂರಾಗಿದೆ ಶಿವಮೊಗ್ಗ, ಇಲ್ಲೂ ಕೂಡ ಅವರಿಗೆ ಏನಂದರೆ ಅಂತಿಮ ನಮನ ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮೋಕ್ಷವಾಹಿನಿಯಿಂದ ಮಹಾನಗರ ಪಾಲಿಕೆ ಇದೆ, ಅದನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಈ ವಾಹನದ ಮೂಲಕವಾಗಿ ಏನು ಮಂಜುನಾಥರ ಮೃತದೇಹವನ್ನು ರೋಟರಿ ಚಿತಾಗಾರ ತೆಗೆದುಕೊಂಡು ಹೋಗಲಾಗುತ್ತೆ. ಈ ಅಂತಿಮ ಯಾತ್ರೆಯಲ್ಲಿ ಈ ವಾಹನ ಬಳಕೆ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ರೀತಿಯಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವಗಣ್ಮಿ, TV9 ಶಿವಮೊಗ್ಗ.